ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ಜಾತಸ್ಯೈದಂ ಜಾತಕಂ ಪುರುಷಸ್ಯ ಜನ್ಮಾರ್थिತ ದುಷ್ಕರ್ಮ ಸತ್ಕರ್ಮ ಇತ್ಯುಚಿತಂ ಜಾತಕಂ. ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತಿನ ಎಜುಕೇಶನ್ ಫೀಲ್ಡ್ ಅನ್ನೋ ಉನ್ನತ ಶಿಕ್ಷಣ ಹೇಗೆ ಪಡೆಯಬಹುದು, ಮತ್ತೆ ಜಾತಕದ ಪ್ರಕಾರ ಹೇಗೆ ನಮಗೆ ಆ ಉನ್ನತ ಶಿಕ್ಷಣ ಹೇಗೆ ನೀಡುತ್ತದೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯ ತೊಡಕುಗಳಾದಾಗ, ಅವುಗಳ ಅಶುಭ ಗ್ರಹಗಳ ಸಂಬಂಧ ಇದ್ದಾಗ ಏನು ಸಮಸ್ಯೆ ಆಗುತ್ತೆ, ವಿದ್ಯಾಭ್ಯಾಸ ಏಕೆ ಅರ್ಧಕ್ಕೆ ಕಟ್ಟಾಗುತ್ತೆ ಅನ್ನೋದು ಬಹಳ ಮುಖ್ಯ. ಏಕೆಂದ್ರೆ ಯಾವುದೇ ಉನ್ನತ ಸ್ಥಾನವನ್ನು ಗಳಿಸುವಂತಹ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯ ಶುಭ ಗ್ರಹಗಳ ಸಪೋರ್ಟ್ ಇದ್ದಾಗ ನಮಗೆ ಅತ್ಯಂತ ಶುಭ ಫಲವನ್ನು ಕೊಡುತ್ತವೆ. ಅದು ನಮ್ಮ ಜಾತಕದ ಪ್ರಕಾರವಾಗಿ ಯಾವುದೇ ರೀತಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಮತ್ತು ಪ್ರೈಮರಿ ಅಂತ ಪ್ರೌಢ ಶಿಕ್ಷಣಕ್ಕೆ ಏನು ಸಭ್ಯತೆ ಮತ್ತು ಅವುಗಳ ಮುಖಾಂತರ ಗ್ರಹಗಳಲ್ಲಿ ಅನೇಕ ರೀತಿಯಲ್ಲಿ ತಿಳಿಬಹುದು. ಉದಾಹರಣೆಗೆ ಜಸ್ಟ್ ಒಂದು ಕುಂಡಲಿ ಅಂತ ನೋಡೋಣ. ಒಂದು ಮೇಷ ಲಗ್ನ ಅಂತ ತಗೊಂಡ್ರೆ, ಈ ಮೇಷ ಲಗ್ನದಿಂದ 2 ಮತ್ತೆ 4, 5, 9 ಈ ಸ್ಥಾನದಲ್ಲಿ 2, 4, 5, 9 ಈ ಸ್ಥಾನದಲ್ಲಿ ಶುಭ ಗ್ರಹಗಳು ಸ್ಥಿತವಾದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತವೆ. ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಎಜುಕೇಶನ್ ಕೊನೆಯವರೆಗೂ ಎಜುಕೇಶನ್ ಮಾಡ್ತಾನೆ ಇರ್ತಾನೆ. ಏಕೆಂದ್ರೆ ಆ ಸ್ಥಾನದ ಭಾವಾಧಿಪತಿಗಳಿಂದ 2ನೇ ಸ್ಥಾನವು ವಿದ್ಯೆಯನ್ನು ಇಂಡಿಕೇಟ್ ಮಾಡುತ್ತೆ, 4ನೇ ಸ್ಥಾನವು ಸಹ ವಿದ್ಯೆಯನ್ನು ಇಂಡಿಕೇಟ್ ಮಾಡುತ್ತೆ, 5ನೇ ಸ್ಥಾನವು ವಿದ್ಯೆಯನ್ನು ಇಂಡಿಕೇಟ್ ಮಾಡುತ್ತೆ, 9ನೇ ಸ್ಥಾನ ಹೈಯರ್ ಎಜುಕೇಶನ್, ವಿದೇಶದಲ್ಲಿ ಹೋಗಿ ವಿದ್ಯೆ ಮಾಡುವಂತಹ ತಾಕತ್ತು ಹೆಚ್ಚಾಗಿ ಕಂಡಿರುತ್ತದೆ. ಇಂತಹ ಸಂದರ್ಭದಲ್ಲಿ ಗ್ರಹಗಳ ಶುಭ ಸ್ಥಿತಿಯಲ್ಲಿದ್ದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತವೆ. ಅದೇ ಏನಾದರೂ 2ರ ಅಧಿಪತಿ, 4ರ ಅಧಿಪತಿ, 5ರ ಅಧಿಪತಿ, 9ರ ಅಧಿಪತಿ ದುಸ್ಥಾನದಲ್ಲಿ ಸ್ಥಿತವಾದಾಗ 6, 8, 12 ಈ ದುಸ್ಥಾನದಲ್ಲಿ ಏನಾದ್ರು ಸ್ಥಿತವಾದಾಗ ಅತ್ಯಂತ ಅಶುಭ ಫಲವನ್ನು ಕೊಡ್ತವೆ. ಅಂದ್ರೆ ಎಜುಕೇಶನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ವಿದ್ಯಾಭ್ಯಾಸ ಹತ್ತಿರೋದಿಲ್ಲ. ಯಾವುದೋ ಅರ್ಧಕ್ಕೆ ಕಟ್ಟಾಗಿರೋದು, ಯಾವುದೋ ಸಮಸ್ಯೆ ಆಗಿರೋದು, ಮತ್ತೆ ಮನೆ ಕಡೆ ಸಮಸ್ಯೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ ಬಡತನದವಾಗ್ಲಿ ಅನೇಕ ರೀತಿಯಲ್ಲಿ ಸಂಭವಿಸಿರುತ್ತೆ. ಅದೇ ಏನಾದರೂ ಈ ಗ್ರಹಗಳು ಅಂದ್ರೆ 2ರ ಅಧಿಪತಿ ಮತ್ತೆ 4ರ ಅಧಿಪತಿ, 5ರ ಅಧಿಪತಿ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿದ್ದಾರೆ. ಕೇಂದ್ರ 1, 4, 7, 10 ಕೇಂದ್ರದಲ್ಲಿದ್ರೆ ಅಥವಾ ತ್ರಿಕೋನದಲ್ಲಿದ್ರೆ 1, 5, 9 ತ್ರಿಕೋನ ಸ್ಥಾನದಲ್ಲಿದ್ದರೆ ಅತ್ಯಂತ ಶುಭ ಫಲವನ್ನು ಕೊಡ್ತವೆ. ಈ ರೀತಿಯ ಭಾವಗಳ ಕಾರಕತ್ವದಿಂದ ವಿದ್ಯಾಭ್ಯಾಸವನ್ನು ತಿಳಿಯಬಹುದಾಗಿದೆ. ಮತ್ತೆ ಈ ಗ್ರಹಗಳು ಕೇಂದ್ರ ತ್ರಿಕೋಣ ಮತ್ತೆ ಉಚ್ಚ ಸ್ಥಾನದಲ್ಲಿದ್ದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತವೆ. ಈ ರೀತಿಯ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಅತ್ಯಂತ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ನಾವು ಇಲ್ಲೇ ನೋಡಬಹುದು. ಉದಾಹರಣೆಗೆ 2ರಲ್ಲಿ ಬುಧ ಏನಾದ್ರು ಸ್ಥಿತನಾಗಿದ್ದಾಗ ಶುಭ ಫಲವಾಗಿರುತ್ತೆ. ಅಂದ್ರೆ ಅವನು ಪ್ರೈಮರಿ ಹಂತದಲ್ಲಿ ಅತ್ಯಂತ ಉನ್ನತ ಗಳಿಸ್ತಾನೆ. ಮತ್ತೆ 4ರಲ್ಲಿ ಏನೇನಾದ್ರು ಚಂದ್ರ ಇದ್ದಂತ ಸಂದರ್ಭದಲ್ಲಿ ಅತ್ಯಂತ ಪ್ರೌಢ ಶಿಕ್ಷಣದಲ್ಲಿ ಮತ್ತೆ ಅನೇಕ ರೀತಿಯ ಅವುಗಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಗಳಿಸುತ್ತಾನೆ. ಇನ್ನು 5ರಲ್ಲಿ ಏನಾದರೂ ಗುರು ಸ್ಥಿತನಾದಾಗ ಅತ್ಯಂತ ಶುಭ ಫಲವಾಗಿರುತ್ತೆ. ಡಿಗ್ರಿ ಲೆವೆಲ್ ಅಲ್ಲಿ ಹೈಯರ್ ಎಜುಕೇಶನ್ ಆಗಿ ಉನ್ನತ ಸ್ಥಾನವನ್ನು ಗಳಿಸುತ್ತಾನೆ. ಅದೇ ಏನಾದರೂ ಗುರುಸ್ಥಿತ ಇಲ್ಲಿ ನವಮದಲ್ಲಿದ್ರೆ ಮತ್ತೆ ಇದರ ಶುಕ್ರ ಇದ್ರೆ ಅಥವಾ ಬುಧ ಇದ್ರೆ ಚಂದ್ರ ಇದ್ರೆ ಈ ರೀತಿಯಲ್ಲಿ PhD ಲೆವೆಲ್ ಹೋಗುವಂತಹ ಸಂದರ್ಭ ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿಯ ಲೆವೆಲ್ ಆಗಿರುವಂತಹ ಶಿಕ್ಷಣಕ್ಕೆ ಅತ್ಯಂತ ಪ್ರಾಧಾನ್ಯತೆ ಅನ್ನೋದು 9ನೇ ಭಾವ. ಈ 9ನೇ ಭಾವ ಅತಿ ಮುಖ್ಯವಾಗಿರುತ್ತೆ. ಕೊನೆಯ ಹಂತದಲ್ಲಿ ಏನಾದರೂ ಉನ್ನತ ಗಳಿಸ್ತಾನ, ಹೈಯರ್ ಎಜುಕೇಶನ್ ಮಾಡ್ತಾನ, ಅವನ ವಿದೇಶದಲ್ಲಿ ಶಿಕ್ಷಣ ಮಾಡ್ತಾನ, ವಿದೇಶದಲ್ಲಿ ಅವನ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಯಾವುದೇ ರೀತಿಯ ಅವುಗಳ ಕಾರಕತ್ವಗಳಿಂದ ನಮಗೆ ಉನ್ನತ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡುತ್ತೆ. ಈ ರೀತಿಯ ಒಟ್ಟಾರೆಯ ಶಿಕ್ಷಣ ಪ್ರಶ್ನೆಯಾಗಿ ಕುಂಡಲಿಯ ಮುಖಾಂತರ ನಾವು ಗ್ರಹಗಳ ಕಾರಕತ್ವ ಮತ್ತೆ ಅವುಗಳ ಭಾವ ಕಾರಕತ್ವವನ್ನು ತಿಳಿಯಬೇಕಾಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇವತ್ತಿನ ಶಿಕ್ಷಣಕ್ಕೆ ಏನು ಪ್ರಾಧಾನ್ಯತೆ ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು.